ಅಲ್ಲೇ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಏನು, ಅಸೋಸಿಯೇಟ್ ಏನು, ಅದು ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೇನೆ ನಮ್ಮ ಗುರುಗಳು ನನಗೆ ಅವತ್ತು ಹೇಳ್ಕೊಟ್ಟಿದ್ದು ಹುಣಸೂರು ಕೃಷ್ಣಮೂರ್ತಿಗಳು ಹೇಳ್ಕೊಟ್ರು. ಆ ಪಿಕ್ಚರ್ ಹೆಸರನ್ನೇ ಕನ್ನಿಕಾ ಪರಮೇಶ್ವರ್ ಕಥೆ ಅಂತ. ಅದರಲ್ಲಿ ಕಲ್ಪನಾ ಅವರು ಇದ್ದರು, ಆಮೇಲೆ ನಂಗೆ ತಿಳಿದ ಮಟ್ಟಿಗೆ ಪಂಡ್ರಿಬಾಯಿ, ನಾಗೇಂದ್ರಯ್ಯರು, ಆಮೇಲೆ ಭಾಳ ಜನ ಹೊಸಬರು ಎಲ್ಲ ಇದ್ದರು. ಆಮೇಲೆ ದ್ವಾರಕೀಶ್ ಕೂಡ ಅದರಲ್ಲಿದ್ದರು. ಈ ರತ್ನಮಂಜರಲ್ಲಿ ಇನ್ನೊಂದು ಮಾಸ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ ಮಂತ್ರವಾದಿ ಸುದರ್ಶನ್ ಅಲ್ಲ, MP ಶಂಕರ್. ಆ ಮಂತ್ರವಾದಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ವ್ಯಾಂಪ್ ಇರ್ತಾಳಲ್ಲ, ವ್ಯಾಂಪನ ಮಾಯ ಮಾಡ್ಕೊಂಡಿದ್ದೇನೆ ಒಂದು ಗ್ಲಾಸ್ ಜಾರಲ್ಲಿ ಅವನ್ನ ಮಾಯ ಮಾಡಿ ಗ್ಯಾಸ್ ಮಾಡಿಬಿಟ್ಟು ಗ್ಯಾಸ್ ಬಂದಿದೆಯಲ್ಲ ಆ ಗ್ಯಾಸ್ನ ತೆಗೆದಿದ್ದಾನೆ ಒಂದು ಜಾರ್ಗೆ ತುಂಬ್ತಾನೆ. ಆ ಗ್ಯಾಸು ಹಾಗೇ ಬಂದಿದ್ದಾನೆ ಜಾರುಗಳ ಕೂತ್ಕೊತ್ತೆ. ಜಾರಲ್ಲಿ ಕೂತ್ಕೊಂಡ ತಕ್ಷಣನೇ ಒಂದು ಮುಚ್ಚಳ ತೆಗೆದಿದ್ದಾನೆ, ಆ ಜಾರ್ಗೆ ಮುಚ್ಚಿಬಿಡ್ತಾನೆ. ಮುಚ್ಚಿಬಿಟ್ಟು ಹಿಂಗೆ ನೋಡ್ತಾನೆ. ಹೀಗೆ ನೋಡಿದ್ರೆ ಒಳಗಡೆ ಜಾರ್ ಒಳಗೆ ಗ್ಯಾಸ್ ಒಳಗೆ ಈ ಇವಳು ರಾಜಶ್ರೀ ವ್ಯಾಂಪ್ ಇದು ಇದೆ. ಇದನ್ನ ಕ್ಯಾಮ್ರಾದಲ್ಲಿ ತೆಗೆದಿರೋದು. ಇದು ಈಗೆಲ್ಲ ತುಂಬ ಸುಲಭ, ಈ ಗ್ರಾಫಿಕ್ಸಲ್ಲಿ ತೆಗೆದುಬಿಡ್ಬೋದು. ಇದನ್ನು ಕಂಪ್ಲೀಟ್ ಮಾಡಿ ಮಾಸ್ಕ್ ಎಲ್ಲ ಮಾಡ್ಕೋಬೇಕು, ಇದೆಲ್ಲ ಮಾಡ್ಕೋಬೇಕು. ಪ್ರಿಸೈಸ್ ಇದು ಕೂಡ, ಇದು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು ಇದನ್ನು. ಸೊ ಈ ಥರ ಅದೆಲ್ಲ ಕೆಲವೆಲ್ಲ ಅದರಲ್ಲಿದೆ. ಆಮೇಲೆ ಬಿಡಿ ಫೈಟಿಂಗ್ ಅದೆಲ್ಲ ಮಾಮೂಲಿ ಬಿಡಿ, ಕತ್ತಿ ಫೈಟಿಂಗು. ಈ 2 ಕತ್ತಿಗವರು ಫೈಟ್ ಮಾಡ್ತಾರೆ. ಆಮೇಲೆ ಮಂತ್ರವಾದಿ ಇದ್ದವನು ಅವನು ಫೈಟ್ ಮಾಡುವಾಗ ಏನಾಗುತ್ತೆ, ಅವನು ಗದೆಲೋ ಅಥವಾ ಯಾತ್ರಲೋ ಮಾಡ್ತಾ ಇರ್ತಾನೆ ಅಂದ್ಕೊಳ್ಳಿ. ಅಲ್ಲಿ ಮಾಡಿದಾಗ ಈ ಕತ್ತಿ ಹಿಂಗೆ ಅಂತಾನೆ, ಹಿಂಗೆ ಗೀರಿದ್ರೆ ಅಲ್ಲೆಲ್ಲ ಬೆಂಕಿ ಬರುತ್ತೆ. ಇಲ್ಲ ಈ 2 ಕತ್ತಿ ತೆಗೆದಾಗ ಬೆಂಕಿ ಬರುತ್ತೆ. ಈ ಥರದ್ದೆಲ್ಲ ಕೂಡ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟು ಪಾಸಿಟಿವ್ ನೆಗೆಟಿವ್ ಥರ ಅದನ್ನೆಲ್ಲನೂ ಆ ಸಿನಿಮಾದಲ್ಲಿ ಮಾಡಿದ್ದಾರೆ. ಇದು ಹುಣಸೂರು ಕೃಷ್ಣಮೂರ್ತಿಗಳೇ ತಯಾರು ಮಾಡಿದ ಚಿತ್ರ. ಅದ್ದೂರಿಯಾಗಿ ಬಂತು, ಚೆನ್ನಾಗೂ ಬಂತು, ಕಾಸು ಆಯಿತು. ಇದು ಮೊದಲನೇ ಚಿತ್ರ. ಇಲ್ಲಿ ನನಗೆ ಅಷ್ಟಾಗಿ ಏನು ಗೊತ್ತಾಗ್ತಾ ಇರಲಿಲ್ಲ. ಇದು ಊಹೆ ಮಾಡ್ಕೊಂಡು ನಂತರದಲ್ಲಿ ಇದನ್ನು ತಿಳ್ಕೊಂಡಿದ್ದಾಯ್ತು. ಇದು ಅವತ್ತೊಂದು ದಿವಸಕ್ಕೆ ಏನು ಗೊತ್ತಾಗ್ತಾನೆ ಇರಲಿಲ್ಲ, ಯಾಕೆಂದ್ರೆ ನಾನು ಪ್ರೊಡಕ್ಷನ್ನು ನೋಡ್ಕೋಬೇಕಾಗಿತ್ತು. ಆಮೇಲೆ ಫಿಲಮ್ಮು ಅದು ಇದು ನಮ್ಮ ಚಿಕ್ಕಪ್ಪ ಅವರು ಡೈರೆಕ್ಷನ್ ಅದು ಮಾಡ್ತಾಯಿದ್ರೆ ಮಿಕ್ಕಿದ್ದೆಲ್ಲ ನಾನೇ ನೋಡ್ಕೋತಾ ಇದ್ದು. ಫಿಲಮ್ ಇದೆಯೋ ಇಲ್ಲೋ, ಫಿಲಮ್ ತರೋದು, ಬ್ಯಾಂಕ್ ಬ್ಯಾಲೆನ್ಸು, ಊಟ ತಿಂಡಿ ವಗೈರೆ ಇವಾಗಳೆಲ್ಲನೂ ಆ ಸಿನಿಮಾದಲ್ಲಿ ಮಾಡ್ತಾಯಿದ್ದೆ. ಅದರಲ್ಲಿ ವೀರ ಸಂಕಲ್ಪದಲ್ಲಿ ಮೊದಲು ಪ್ರೊಡಕ್ಷನ್ ಬಾಯ್ ಆಗಿ ಇದ್ದಂಗಿಂದ ಹೇಳ್ಬೋದು ನಾನು. ಪ್ರೊಡಕ್ಷನ್ ಬಾಯ್ ಅಲ್ಲಿಂದ ಇದು ಮಾಡ್ಕೊಂಡು ಎಲ್ಲ ಕಲ್ತ್ಕೊಂಡು ಹೆಜ್ಜೆ ಅದು ಕಲ್ತಿದ್ದರಿಂದಾನೆ ಒಂದು 20 ಸಿನಿಮಾ ಕಲ್ತ್ಕೊಂಡಿದ್ದರೇ ನಾನು ಎಲ್ಲನೂ ಕಲ್ತ್ಕೊಂಡಂಗೆ ಆಯಿತು ಅಂತ ನಾನು ಅಂದ್ಕೊಂಡೆ. ನಂತರನೇ ನಾನು ಡೈರೆಕ್ಷನ್ಗೆ ಮುಂದೆ ಹೋಗಿದ್ದು. ಸೊ ಇದು ರತ್ನಮಂಜರಿ ಆಯಿತು. ಆಮೇಲೆ ವೀರ ಸಂಕಲ್ಪ ಅದು ಅಷ್ಟೇ, ಅದು ತುಂಬ ಚೆನ್ನಾಗಿದ್ದ ಕಥೆನೇ. ಅದನ್ನು ಕೂಡ HM ನಾಯಕನ ಕತೆ ಅಂತ ಹೇಳಿದ್ದೆ, ಹಾಡುಗಳಿಂದೆಲ್ಲ ಹೇಳಿದ್ದೆ, ಅದೂ ಚೆನ್ನಾಗಾಯಿತು. ಅಲ್ಲೇ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಏನು, ಅಸೋಸಿಯೇಟ್ ಏನು, ಅದು ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೇನೆ ನಮ್ಮ ಗುರುಗಳು ನನಗೆ ಅವತ್ತು ಹೇಳ್ಕೊಟ್ಟಿದ್ದು ಹುಣಸೂರು ಕೃಷ್ಣಮೂರ್ತಿಗಳು ಹೇಳ್ಕೊಟ್ರು. ಆ ಕ್ಲ್ಯಾಪ್ ಹೆಂಗೆ ಹೊಡೆಯೋದು, ಏನು ಅನುಕೂಲ, ಆಮೇಲೆ ಎಡಿಟಿಂಗ್ ಏನು, ಇವೆಲ್ಲ ಗೊತ್ತಿರ್ತಿಲ್ಲ. ಏನು ಎಡಿಟಿಂಗ್ ಇವತ್ತಿನ ದಿವಸ ಸಮಾಚಾರಗಳು ಬೇರೆ. ಅವತ್ತಿನ ದಿವಸ ಏನಂತ ಹೇಳಿದ್ರೆ, ಒಂದು ಈ ಸೌಂಡ್ಗೂ ಕ್ಯಾಮ್ರಾ ಇದು ರನ್ ಮಾಡ್ತೀವಲ್ಲ ಅದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಹೇಳಿದ್ರೆ, ಪ್ರಿಂಟಿಂಗ್ ಇದರಲ್ಲಿ 19.5 ಫ್ರೇಮ್ ಡಿಫ್ರೆನ್ಸ್ ಇರುತ್ತೆ, 19.5 ಫ್ರೇಮ್ಸ್. ಸೊ ಸೌಂಡು 19.5 ಫ್ರೇಮ್ಸ್ ಮುಂದೆ ಇರುತ್ತೆ. ಸೊ ಇಲ್ಲಿ ಪಿಕ್ಚರ್ ಇದ್ದರೆ ಸೌಂಡ್ ಅಲ್ಲಿರುತ್ತೆ. ಸೊ ಅದು ಏನು ಯಾವಾಗ ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ಅದು ಸ್ಲೋ ಆಗಿ ಗೊತ್ತಾಯಿತು. 19 ಫ್ರೇಮ್ ಇದೇ ಫಂಡಮೆಂಟಲ್ ಫಾರ್ಮುಲಾ ಭಾಳ ದಿವಸದವರೆಗೂ ಬಂದಿದ್ದು, 19.5 ಫ್ರೇಮ್ಸ್ ಅಂತ. ಸೊ ಇಲ್ಲಿ ಇದನ್ನು ಇವಾಗೆಲ್ಲ ನಾನು ಸ್ವಲ್ಪ ಕಲ್ತ್ಕೊಂಡು ಎಡಿಟಿಂಗ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಯಾವುದನ್ನು ಕೂಡ ಕೇಳ್ತಾ ಇರಲಿಲ್ಲ, ಎಲ್ಲನೂ ನೋಡಿ ಕಲ್ತ್ಕೊತಾ ಇದ್ದಿದ್ದು. ಹಿಂದೆ ನೋಡ್ತಾ ಇದ್ದಿದ್ದು, ಅವ್ರು ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ದಿದ್ದು, ಯಾವ್ಯಾವ ಇದು ಮಾಡ್ತಾರೆ ಅಂತ ಹೆಂಗೆ ಅದಕ್ಕೆ ಈ ಫಾರ್ ಎಕ್ಸಾಂಪಲ್ ಈಗ ನಾವು ಫಿಲಮಲ್ಲಿ ಇವತ್ತಿನ ದಿವಸ ನಿಮಗೆ ನೆಗೆಟಿವ್ ಇಲ್ಲ. ಈಗ ನೀವು ಶೂಟ್ ಮಾಡ್ತಾ ಇರೋದು ಫಿಲಮ್ ನೆಗೆಟಿವ್ ಅಲ್ಲ. ಏನು ಶೂಟ್ ಮಾಡ್ತಾ ಇರೋದು ನೀವು? ಡಿಜಿಟಲ್ ಶೂಟ್ ಮಾಡ್ತಾ ಇರ್ತೀರ. ನೆಗೆಟಿವ್ ಇಲ್ಲ, ಲ್ಯಾಬ್ಗೆ ಹೋಗಲ್ಲ, ಏನು ಮಾಡಲ್ಲ, ಏನಿಲ್ಲ. ಡೈರೆಕ್ಟಾಗಿ ನೀವು ತೆಗೆದಿದ್ದಾನೆ ಇದಲ್ಲಿ ಹಾಕ್ಕೊಂಡಿದ್ದಾನೆ ಎಡಿಟಿಂಗ್ ಮಾಡ್ಕೊಂಡು ಮಾಡಿಬಿಡ್ಬೋದು. ನಮ್ದೆಲ್ಲ ಅವೆಲ್ಲ ಹಂಗಿಲ್ಲ. ಫಿಲಮ್ ಇತ್ತು, ಆ ಫಿಲಮ್ನ ತೆಗೆದಿದ್ದಾನೆ. ಆ ಫಿಲಮ್ಮು ಹೆಂಗೆ 1000 ಅಡಿ ಕ್ಯಾನು ಇರುತ್ತೆ, 400 ಅಡಿ ಕ್ಯಾನ್ ಇರುತ್ತೆ. 1000 ಅಡಿದ ಫಿಲಮ್ನ ತೆಗೆದಿದ್ದಾನೆ. ಕ್ಯಾಮ್ರಾದಲ್ಲೂ ಕೂಡ ಬಹಳ ಡಿಫ್ರೆಂಟ್ ಕ್ಯಾಮ್ರಾಗಳಿದೆ. ಒಂದು ಆರಿಫ್ಲೆಕ್ಸ್ ಅಂತ ಕ್ಯಾಮ್ರಾ,
ಆ ಆರಿಫ್ಲೆಕ್ಸ್ ಕ್ಯಾಮ್ರಾದಲ್ಲಿ ಫಿಲಮ್ ಲೋಡ್ ಮಾಡ್ಬೋದು ಅಂದರೆ 400 ಅಡಿ 200 ಅಡಿಗೆ ಇನ್ನೊಂದು ಮ್ಯಾಗ್ಝಿನ್ ಇರುತ್ತೆ. ಸೊ 1000 ಅಡಿನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ಡಾರ್ಕ್ ರೂಮಲ್ಲಿ ಹೋಗಿ ಇದು ಮಾಡಬೇಕು, ಅಂದರೆ ಫಿಲಮ್ ಎಕ್ಸ್ಪೋಸ್ ಆಗಬಾರ್ದು ಬೆಳಕಿಗೆ. ಸೊ ಅದಕ್ಕೋಸ್ಕರ ಅವ್ರದ್ದೇ ಫಿಲಮ್ ಲೋಡಿಂಗ್ ಬ್ಯಾಗ್ ಅಂತ ಇರುತ್ತೆ. ಆ ಬ್ಯಾಗಲ್ಲೇ ಅಲ್ಲಿ ಒಳಗಡೆ ಫಿಲಮ್ಮು ಕ್ಯಾನ್ ತೊಗೊಂಡೋಗಿ ಫುಲ್ ಕವರ್ ಮಾಡಿಬಿಟ್ಟು ಅಲ್ಲಿ ಓಪನ್ ಮಾಡಿಬಿಟ್ಟು ಅಲ್ಲಿ ಅವನು ಹಾಗೇನೆ ಅಲ್ಲೇ ರೋಲ್ ಮಾಡ್ತಾನೆ. ರೋಲ್ ಮಾಡಿ 400 ಅಡಿನ ಇದಕ್ಕೆ ಒಂದು ಮ್ಯಾಗ್ಝೈನ್ ಮಾಡ್ತಾನೆ. ಇನ್ನೊಂದು 400 ಅಡಿನ ಕ್ಯಾಮ್ರಾಕ್ಕೆ ಇಟ್ಟು ಕ್ಯಾಮ್ರಾದಲ್ಲೇ ಇಟ್ಬಿಟ್ಟು, ಕ್ಯಾಮ್ರಾ ಅಲ್ಲ ಫಿಲಮಲ್ಲೇ ಇರುತ್ತೆ, ಹಂಗೇನೆ ಇರುತ್ತೆ. ಸೊ ಈ ಥರ ಅಲ್ಲೇ ಒಂದೊಂದು ಸತಿ 400 ಅಡಿ 200 ಅಡಿ 3 ಮ್ಯಾಗ್ಝೈನ್ಗೆ ಲೋಡ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅದು ಆವಾಗ ಇದು ಆರಿಫ್ಲೆಕ್ಸ್ ಕ್ಯಾಮ್ರಾ ಅಂತ. ಇನ್ನೊಂದು ಮಿಚೆಲ್ ಕ್ಯಾಮ್ರಾ ಅಂತ ಇತ್ತು. ಮಿಚೆಲ್ ಕ್ಯಾಮ್ರಾದಲ್ಲ ಅದು ಅಷ್ಟೇ, ಅಲ್ಲಿ ನೀವು 1000 ಅಡಿನೂ ಕೂಡ ಲೋಡ್ ಮಾಡ್ಬೋದು ಅದರಲ್ಲಿ, ಮಿಚೆಲ್ ಕ್ಯಾಮ್ರಾದಲ್ಲಿ. ಸೊ ಅದನ್ನು ಈ ಹಿಂದೆ ರಿವರ್ಸ್ ತೊಗೊಳಕ್ಕೆ ಅದಕ್ಕೆ ರಿವರ್ಸು ಫಾರ್ವರ್ಡ್ ಎಲ್ಲ ತೊಗೋಬೇಕಲ್ಲ, ಆವಾಗ ಈ ಮಿಚೆಲ್ ಕ್ಯಾಮ್ರಾನೇ ಯೂಸ್ ಮಾಡ್ತಾ ಇದ್ದಿದ್ದು. ನಂತರ ಆರಿಫ್ಲೆಕ್ಸಲ್ಲಿ ರೀಡಿಂಗ್ ಬಂತು, ಫಿಲಮ್ ರೀಡಿಂಗ್ ಬಂತು, ಎಷ್ಟು ಓಡ್ತು ಮಾಡ್ತು ಅನ್ನೋದಕ್ಕೆ ರೀಡರ್ ಅಂತು. ಅದು ಆಮೇಲೆ ಈಸಿ ಆಯಿತು. ಮೊದಲೆಲ್ಲ ಮಾಡ್ತಾ ಇದ್ದಿದ್ದು ಟ್ರಿಕ್ಕು ಪಕ್ಕು ಇವೆಲ್ಲ ಮಾಡ್ತಾ ಇದ್ದಿದ್ದು ನಾನು ಹೇಳಿದ್ನಲ್ಲ ಮಿಚೆಲ್ ಕ್ಯಾಮ್ರಾದಲ್ಲೇ ಮಾಡ್ತಾ ಇದ್ದಿದ್ದು. ಮಧು ಅವರೆಲ್ಲ ಅದರಲ್ಲೇ ಮಾಡ್ತಾಯಿದ್ದು. ಮಿಚೆಲ್ ಕ್ಯಾಮ್ರಾ ಬೇರೆ ನಾವು ತರಿಸಿಟ್ಕೊಂಡಿರೋವು. ಮಿಚೆಲ್ ಕ್ಯಾಮ್ರಾ ಈ ಟ್ರಿಕ್ ಗಿಕ್ ಆಗಲ್ಲ. ಆಮೇಲೆ ಈ ಥರದ್ದು ಗೀಕ್ಷನ್ನು ಅವೆಲ್ಲ ಬೇಕು ಅಂದಾಗ ಅವು ಕೆಲವೆಲ್ಲ ನಾವು ಫಾರ್ ಎಕ್ಸಾಂಪಲ್ ಈಗ ಟಾಕಿ ಆಮೇಲೆ ಸಾಂಗು ಗಿಂಗು ಎಲ್ಲ ತೆಗೆದೆಲ್ಲನೂ 24 ಫ್ರೇಮ್ಸ್ ಪರ್ ಸೆಕೆಂಡ್ ಇರುತ್ತೆ. ಬಟ್ ಫೈಟಿಂಗ್ ಎಲ್ಲ ಮಾಡಿದಾಗ ಕೆಲವು ಸ್ಪೀಡ್ ಮಾಡ್ತೀವಿ, ಅದನ್ನು 20 ಫ್ರೇಮ್ಸ್ ಮಾಡ್ತೀವಿ, 18 ಫ್ರೇಮ್ಸ್ ಮಾಡ್ತೀವಿ. ಇನ್ನು ಕೆಲವು ನೋಡಿರ್ಬೋದು ನೀವು, ಕೆಲವು ಸಿನಿಮಾದಲ್ಲಿ ಜಿಗಿ ಅಂತ ಫಾಸ್ಟಾಗಿ ಹೋಗುತ್ತೆ. ಅದನ್ನು ಕೆಲವು ಸತಿ ಸ್ಪೀಡ್ ಮಾಡ್ತೀವಿ, ಅದು 12 ಫ್ರೇಮ್ಸು 10 ಫ್ರೇಮ್ಸ್ ಅಂತ ಮಾಡ್ತೀವಿ. ಸೊ ಅದನ್ನು ಕೂಡ ಆರಿಫ್ಲೆಕ್ಸ್ ಕ್ಯಾಮ್ರಾದಲ್ಲಿ ಆ ಮೀಟರ್ಸೇ ಇದು ಮಾಡಿಬಿಟ್ಟು ಸೆಟ್ ಮಾಡಿಬಿಟ್ಟು ಮಾಡ್ತೀವಿ. ಸೊ ಈ ಥರ ಫಿಲಮ್ನ ಕೂಡ ವೇರಿಯಬಲ್ ಸ್ಪೀಡ್ಸ್ಗಳಲ್ಲಿ ಕೂಡ ಈ ಕ್ಯಾಮ್ರಾಗಳಲ್ಲೇ ನಾವು ಮಾಡ್ಕೋಬೋದಾಗಿತ್ತು. ಸೊ ಇವೆಲ್ಲ ಇದೆ ಏನಂದರೆ, ಇವೆಲ್ಲ ನಾನು ನೋಡಿನೇ ಕಲ್ತ್ಕೊಂಡಿದ್ದು, ಯಾರನ್ನೂ ಕೇಳ್ತಾ ಇರಲಿಲ್ಲ. ಬಟ್ ಅವ್ರು ಮಾಡ್ತಾ ಇರ್ತಾರಲ್ಲ, ಮಾಡುವಾಗೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ. ಅಸೋಸಿಯೇಟ್ ಆದ್ದರಿಂದ ಕೆಲವೆಲ್ಲ ನಾವೇ ಮಾಡ್ಕೋಬೇಕಾಗತ್ತೆ. ಅದೊಂದು ಅವತ್ತೊಂದು ದಿವಸಕ್ಕೆ ಇವಾಗಲೆಲ್ಲ ನಮಗೆ ತುಂಬ ನಾಲೆಡ್ಜ್ ಕೊಟ್ಟಿರೋದು. ಇವತ್ತೇನು ಕೇಳೋದು ಪ್ರಾಕ್ಟಿಕಲಾಗಿ ಥಿಯರಿಟಿಕಲಾಗಿ ಹೇಳಬಲ್ಲೆ ನಾನು ಇವೆಲ್ಲ ಕೂಡ. ಸೊ ಈ ಥರದ್ರಲ್ಲಿ ವೀರ ಸಂಕಲ್ಪನೂ ಆಯಿತು, ಅದೂ ಚೆನ್ನಾಗಾಯಿತು. ವೀರ ಸಂಕಲ್ಪ ಏನಂತ ಹೇಳಿದ್ರೆ, ಇದು ಈ ಪಿಕ್ಚರಲ್ಲಿ ರಾಜ್ಕುಮಾರ್ ಸರ್ ಪಾರ್ಟ್ ಮಾಡಿದ್ದಾರೆ. ಸೊ ಹುಣಸೂರವರು 2 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ಮೇಲೆ 3ನೇ ಪಿಕ್ಚರು ರಾಜ್ಕುಮಾರ್ನ ಇಟ್ಕೊಂಡಿದ್ದಾನೆ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾರೆ. ಯಾಕೆಂದರೆ ಇದಕ್ಕೆ ಮುಂಚೆ ಹುಣಸೂರವರು ಇವ್ರ ಪಿಕ್ಚರು ಅಣ್ಣವ್ರ ಪಿಕ್ಚರ್ ಬೇಕಷ್ಟು ಡೈರೆಕ್ಟ್ ಮಾಡಿದರು, ಸಾಹಿತ್ಯ ಬರೆದಿದ್ರು, ಇದೆಲ್ಲ ಮಾಡಿದರು. ಸರಿ 2 ಪಿಕ್ಚರ್ ಸ್ವಂತನೇ ಮಾಡಿದ್ರಲ್ಲ, ಸರಿ 3ನೇ ಪಿಕ್ಚರು ಅಣ್ಣವ್ರನ್ನ ಇಟ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡು ಅಣ್ಣವ್ರನ್ನ ಕೇಳಿದ್ರು. ಅಣ್ಣವ್ರು ಒಪ್ಕೊಂಡ್ರು, ಮಾಡೋದು. ಆ ಪಿಕ್ಚರ್ ಹೆಸರನ್ನೇ ಕನ್ನಿಕಾ ಪರಮೇಶ್ವರ್ ಕಥೆ ಅಂತ. ಅದರಲ್ಲಿ ಕಲ್ಪನಾ ಅವರು ಇದ್ದರು. ಆಮೇಲೆ ನಂಗೆ ತಿಳಿದ ಮಟ್ಟಿಗೆ ಪಂಡ್ರಿಬಾಯಿ, ನಾಗೇಂದ್ರಯ್ಯರು, ಆಮೇಲೆ ಭಾಳ ಜನ ಹೊಸಬರು ಎಲ್ಲ ಇದ್ದರು. ಆಮೇಲೆ ದ್ವಾರಕೀಶ್ ಕೂಡ ಅದರಲ್ಲಿದ್ದರು. ಯಾಕೆಂದರೆ ದ್ವಾರಕೀಶ್ನ ವೀರ ಸಂಕಲ್ಪದಲ್ಲೇ ಪರಿಚಯ ಮಾಡಿದರು. ಸೊ ಇದರಲ್ಲೂ ಕೂಡ ಒಂದು ಪಾರ್ಟ್ ಎಲ್ಲ ಕೊಟ್ಟಿದ್ರು ಅವನಿಗೆ. ಈ ಪಿಕ್ಚರು ಏನಂತ ಹೇಳಿದ್ರೆ, ಒಂದು ಜಾತಿ ಮೇಲೆ ಹೊಟ್ಟೋಯ್ತದು. ವೈಶ್ಯರ ಅವ್ರಿಗೆ ದೇವತೆ ಕನ್ನಿಕಾ ಪರಮೇಶ್ವರಿ. ಸೊ ಆ ಪಿಕ್ಚರ್ ಮಾಡೋಣ ಅಂದ್ಕೊಂಡಿದ್ದೇನೆ. ಕನ್ನಿಕಾ ಪರಮೇಶ್ವರಿ ಮಾಡೋದು. ಅದು ಏನಾಗೋಯ್ತು ಅಂದರೆ, ರಾಜ್ಕುಮಾರ್ ಸರ್ಗೆ ಆ ರೋಲು ಅಷ್ಟಾಗಿ ಸೆಟ್ ಆಗಲಿಲ್ಲ. ಇಟ್ಸ್ ಎ ನೆಗೆಟಿವ್ ರೋಲ್. ಸೊ ಯಾಕಂದ್ರೆ ಆಲ್ರೆಡಿ ಮದುವೆ ಆಗಿರ್ತಾನೆ ಚಕ್ರವರ್ತಿ. ಆ ಚಕ್ರವರ್ತಿ ಇನ್ನೊಂದು ಹೆಂಗಸ್ ಹಿಂದೆ ಹೋಗೋದು, ವಾಸವಿ ಹಿಂದೆ ಹೋಗೋದು, ಅವಳು ದೇವತೆ ಇದ್ದಂಗೆನೆ ಅವ್ರ ಹಿಂದೆ ಹೋಗೋದು, ಅದು ಅಷ್ಟಾಗಿ ಮೂಡ್ ಬರಲಿಲ್ಲ, ಚೆನ್ನಾಗಿ ಬರಲಿಲ್ಲ. ಆಮೇಲೆ ಚಿತ್ರನೂ ಚೆನ್ನಾಗಿ ಹೋಗಲಿಲ್ಲ, ರಾಜ ಅಭಿಮಾನಿಗಳು ಅಷ್ಟಾಗಿ ಇಷ್ಟಪಡಲಿಲ್ಲ. ಬಟ್ ಒಂದೇನಂತ ಹೇಳಿದ್ರೆ, ಹುಣಸೂರನ್ನ ನಾವು ಮೆಚ್ಚಬೇಕಾಯಿತು. ಈ ಕಾಸ್ಟ್ಯೂಮ್ಸ್ ಎಲ್ಲ ಬೇಕಾಗಿತ್ತಲ್ಲ. ಈಗ ರಾಜ್ಕುಮಾರ್ಗೆ ಗಿಸ್ಟ್ಯೂಮ್ಸ್ ಬೇಕಲ್ಲ, ಅದೆಲ್ಲ ಹೊಲಿಸ್ಬೇಕು ಅಂದರೆ ಚಕ್ರವರ್ತಿ ತುಂಬ ಖರ್ಚಾಗುತ್ತೆ, ತುಂಬ ಕಿಲಾಡಿ. ಅದಕ್ಕಿಂತ ಮುಂಚೆ ಅವ್ರೇನು ಮಾಡಿದ್ರು ಅಂದರೆ, ಸತ್ಯ ಹರಿಶ್ಚಂದ್ರ ಡೈರೆಕ್ಟ್ ಮಾಡಿದ್ರು ಹುಣಸೂರವರು. ವಿಜಯ ಪಿಕ್ಚರ್ಸ್ಗೆ ಸತ್ಯ ಹರಿಶ್ಚಂದ್ರ ಡೈರೆಕ್ಟ್ ಮಾಡಿದ್ರು. ಸೊ ಅಲ್ಲಿ ವೈಜಾವಾಹಿನಿ ಸ್ಟುಡಿಯೋ ಮಾಲೀಕರಾದ ನಾಗಿರೆಡ್ಡಿ ಅವ್ರನ್ನ ಕೇಳಿ, ಈ ಥರ ಈ ಚಿತ್ರದ ಡ್ರೆಸ್ ಇದೆಯಲ್ಲ, ಈ ಡ್ರೆಸ್ ಸ್ವಲ್ಪ ಬೇಕು ನನಗೆ, ರಾಜ್ಕುಮಾರ್ಗೆ ಯೂಸ್ ಮಾಡ್ತೀನಿ ಅಂತ.
ಅವಾಗ ಕಾಸ್ಟ್ಯೂಮ್ನ ಕರೆದ್ಬಿಟ್ಟು ಇವ್ರು ಏನೇನು ಡ್ರೆಸ್ ಬೇಕೋ ಕೊಡು ಅಂತ ಹೇಳಿದ್ರು. ರಾಜ್ಕುಮಾರ್ಗೆ ಬೇಕಾಗಿದ್ದ ಡ್ರೆಸ್ ಎಲ್ಲನೂ ಸತ್ಯ ಹರಿಶ್ಚಂದ್ರಲ್ಲಿ ರಾಜ್ಕುಮಾರ್ ಹಾಕೊಂಡಿದ್ದ ಡ್ರೆಸ್ನೇನೆ ನಾವು ಈ ಕನ್ನಿಕಾ ಪರಮೇಶ್ವರಲ್ಲಿ ಹಾಕೋದು. ಅಣ್ಣಂಗೆ ಗೊತ್ತು, ಅಣ್ಣ ಅವ್ರಿಗೆ. ಆದರೆ ತುಂಬ ದೊಡ್ಡ ಮನುಷ್ಯರು ಅವರು. ಅವಾಗ ನಾನೇ ಹಾಕ್ಕೊಂಡಿದ್ದಾನೆ ಇರಲಿ ಅಂದ್ಬಿಟ್ಟು ಹೊಸದು ಬೇಕು ಅಂತ ಕೇಳಿದ್ರೆ ತರಿಸ್ಕೊಡ್ಲೇಬೇಕಾಗಿತ್ತು, ಬೇರೆ ವಿಧಿನೇ ಇಲ್ಲ ನಾಯಕರು. ಬಟ್ ಅವ್ರು ಅದೇ ಡ್ರೆಸ್ ಹಾಕ್ಕೊಂಡ್ರು. ಅದ್ರಲ್ಲಿ ಬರೋದು ಕೆಲವೆಲ್ಲನೂ ಕೂಡ ಎಲ್ಲನೂ ಅದೇನೆ, ದೊಡ್ಡ ದೊಡ್ಡ ಡ್ರೆಸ್ಸುಗಳೆಲ್ಲ. ಮಿಕ್ಕಿದೇನೋ ಕೆಲವು ಅರಮನೆಯಲ್ಲೇ ಇರ್ತಾನಲ್ಲ ನೈಟ್ ಡ್ರೆಸ್ಸು ಆ ಥರದ್ದು ಈ ಥರದ್ದೆಲ್ಲ, ಅದೆಲ್ಲ ನಾವು ಹೊಲ್ದಿದ್ದು ಅಷ್ಟೇ. ಈ ಡ್ರೆಸ್ಸನ್ನು ಕೂಡ ಪಾಪ ಅದಲ್ಲಿ ಹಾಕ್ಕೊಂಡಿದ್ದ ಡ್ರೆಸ್ನೇ ಹಾಕಿದ್ರು. ಯಾಕೆ ಹೇಳಿದೆ ಅಂದರೆ, ದೊಡ್ಡ ಕಲಾವಿದರವರು, ನಾನು ಆ ಪಿಕ್ಚರ್ ಹಾಕ್ಕೊಂಡಿದ್ದೆ, ಇದ್ರಲ್ಲಿ ಬೇಡ, ನನಗೆ ಹೊಸದೇ ಬೇಕು ಅಂತ ಕೇಳಲಿಲ್ಲ, ಅದನ್ನೇ ಹಾಕ್ಕೊಂಡ್ರು, ಮಾಡಿದ್ರು. ಪಿಕ್ಚರ್ ಅಂಥದ್ದೇನು ನಮಗೇನು ಕಾಸು ಬರಲಿಲ್ಲ. ಬಟ್ ನಮ್ಮ ಚಿಕ್ಕಪ್ಪವ್ರಿಗೊಂದು ಆಸೆ ಇತ್ತು, ಈ ಈ ಕ್ಯಾಸ್ಟು ಇದಕ್ಕೆ ಒಂದು ಸಿನಿಮಾ ಮಾಡಬೇಕು ಅಂತ. ಆ ಜನಗಳು ಅಷ್ಟಾಗಿ ನೋಡಲಿಲ್ಲ ಆ ಸಿನಿಮಾನ. ಅದು ಅದು ನನ್ನ 3ನೇ ಚಿತ್ರ. ಅದು ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದ್ನಲ್ಲ, ಅದೊಂದು ನನಗೆ ಹೆಮ್ಮೆ, ಹಿರಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದುವರೆಗಾಯ್ತು ಅಣ್ಣವ್ರು ನೋಡಿದ್ದು ಮಾಡಿದ್ದೆ ಹೊರತು, ಇವತ್ತು ಅವ್ರ ಜೊತೆಗೆ ಇರೋದು, ಅವ್ರ ಜೊತೆಗೆ ಡೈಲಾಗ್ ಹೇಳೋದು, ಅವ್ರಿಗಿದ್ದ ಏನೇನು ಬೇಕೋ ಅದನ್ನೆಲ್ಲ ಹೇಳೋದು ಮಾಡೋದು. ಸೊ ಇವೆಲ್ಲ ಇತ್ತಲ್ಲ, ಅದು ನನಗೆ ಒಂದು ಸ್ವಲ್ಪ ಮೊದಲು ಅಣ್ಣವ್ರ ಜೊತೆ ಒಂದು ಸ್ವಲ್ಪ ಒಡನಾಟಕ್ಕೆ ಹತ್ತಿರ ಆಯಿತು ಆ ಪಿಕ್ಚರು. ಯಾವ ರೀತಿ ಫಸ್ಟ್ ಹತ್ರ ಆದ್ರಿ? ಯಾಕೆಂದರೆ ನನಗೆ ಒಂದು ಎಲ್ಲ ಯಾತಕ್ಕೂ ಹೆದರಿಕೆ ಇರ್ತಿರ್ಲಿಲ್ಲ. ನನಗೆ ಒಂದು ಯಾವಾಗಲೂ ಮೊಂಡು ಧೈರ್ಯ ಇತ್ತು ನನಗೆ, ಯಾವಾಗಲೂ ಅಷ್ಟೇ. ಯಾರಾದರೆ ಏನಂತೆ, ನಾವು ಮಾಡ್ಬೇಕಾದ್ರೆ ಕೆಲಸ ಸರಿಯಾಗಿ ಮಾಡಿದ್ರೆ ಆಯಿತು ಅಂತ. ಸೊ ರಾಜ್ಕುಮಾರ್ ಮೊದಲು ಸ್ವಲ್ಪ ಗಾಬರಿ ಆಗುತ್ತೆ, ಡೈಲಾಗ್ ಹೇಳಬೇಕು ಮಾಡಬೇಕು ಅಂದಾಗ. ಯಾಕೆಂದರೆ ತುಂಬ ದೊಡ್ಡವರು ಅವರು. ಸೊ ಆದ್ರೂ ಕೂಡ ಸ್ವಲ್ಪ ಧೈರ್ಯ ನಮ್ಮಲ್ಲೂ ಇತ್ತು. ಸೊ ಡೈಲಾಗ್ ಹೇಳ್ಕೊಡೋದು, ಅದು ಮಾಡೋದು. ರಾಜ್ಕುಮಾರ್ ಹೆಂಗೆ ಅಂದರೆ, ಅವ್ರು ತುಂಬ ಪ್ರತಿಭಾವಂತ ನಟರು. ಅವ್ರು ಸುಮ್ಮನೆ ಅಲ್ಲ, ಏನು ಬಂದ್ಬಿಟ್ಟಿದ್ದಾನೆ ಸೆಟ್ಟಲ್ಲಿ ಬಂದ್ಬಿಟ್ಟು ಡೈಲಾಗ್ ಕೇಳೋದಿಲ್ಲ. ಈ ಥರದ್ದು ಮೈಥಾಲಜಿಕಲ್ ಪಿಕ್ಚರು ಅದು ಇದು ಈ ಥರ ಅಂತಂದರೆ ಅವರು ಪ್ರಿಪೇರ್ ಆಗಿ ಬರ್ತಾರೆ ಅಣ್ಣವರು. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಮುಂದೆ ಹೇಳೋದು ದೊಡ್ಡ ದೊಡ್ಡ ಡೈಲಾಗ್ ಇತ್ತು ಅಂತ ಹೇಳಿದ್ರೆ, ಹಿಂದಿನ ದಿವಸನೇ ಡೈಲಾಗ್ ಪೇಪರ್ನ ಮನೆಗೆ ತರಿಸ್ಕೊಂಡು ಎಲ್ಲ ಬೈಹಾರ್ಟ್ ಮಾಡಿಬಿಟ್ಟಿರೋರು. ಮುಂದೆ ನಾನು ಮಾಡಿದ ಪಿಕ್ಚರು, ನಾನು ಸಹ ನಿರ್ದೇಶನ ಮಾಡಿದ್ದ ಭಕ್ತ ಕುಂಬಾರ, ಬಬ್ರುವಾಹನ, ಇದೆಲ್ಲ ಈ ಬಬ್ರುವಾಹನದಲ್ಲಿ 2 ರೋಲ್ ಇದೆ. ಆದ್ದರಿಂದ 2 ರೋಲ್ದು ಕೂಡ ಅವರು ಮನೆಗೆ ಪೇಪರ್ ತರಿಸ್ಕೊಂಡಿದ್ರು. ಬಬ್ರುವಾಹನ, ಅರ್ಜುನ ಇಬ್ಬರು ಒಟ್ಟಿಗೆ ನಿಂತ್ಕೊಂಡಾಗ ಇಬ್ಬಿಬ್ಬರು ಏನು ಮಾತಾಡ್ತಾರೆ ಅನ್ನೋದನ್ನೆಲ್ಲ ಪೂರ್ತಿ ಪೇಪರ್ಸ್ ಕೊಟ್ಬಿಡಿ ಅಂತ ಕೇಳಿದ್ರು. ನಾನು ಎಲ್ಲನೂ ಹುಣಸೂರವ್ರ ಹತ್ರ ಎಲ್ಲ ಬರೆಸ್ಕೊಂಡು ಅದನ್ನು ತೊಗೊಂಡೋಗಿ ಅವರು ಕೊಟ್ಟು ಎಲ್ಲನೂ ನೋಡ್ಕೊಂಡಿದ್ದೇನೆ. ಎಲ್ಲ ಮನದಟ್ಟು ಮಾಡ್ಕೊಂಬಿಟ್ಟಿರೋರು. ಯಾವ್ದು ಬೇಕೋ ಕೇಳಿದ್ರೆ ಅದನ್ನು ಹೇಳಿ ಪಾಠ ಮಾಡೋರು. ಚೇಂಜಸ್ ಇದ್ರೆ ಸಾಮಾನ್ಯ ಚೇಂಜಸ್ ಇರಲ್ಲ. ಯಾಕೆಂತ ಹೇಳಿದ್ರೆ, ಈ ಮಾಸ್ಕ್ ಗೀಸ್ಕು ಎಲ್ಲ ಇರುತ್ತಲ್ಲ, ಈ ಅದದೇ ಇರಬೇಕು ಅಂತ ಮಾಡ್ತೀವಿ. ಬೇರೆ ಸೋಷಿಯಲ್ ಆದರೆ ಪರವಾಗಿಲ್ಲ, ಬಟ್ ಮಾಸ್ಕು ಈ ಥರದ್ದೆಲ್ಲ ಆದಾಗ ಯಾರೂ ಚೇಂಜ್ ಮಾಡಲ್ಲ. ಯಾವ ಕಲಾವಿದರು ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಯಾವ ಡೈರೆಕ್ಟ್ರು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಫಿಕ್ಸ್ ನಿಗದಿಯಾಗಿರುತ್ತೆ. ಇದೇ ಅರ್ಜುನ ಮಾತಾಡಿದ್ರೆ ಇದೇ ಡೈಲಾಗ್ ಮಾತಾಡಬೇಕು, ಇದಕ್ಕೆ ರಿಯಾಕ್ಷನ್ ಈ ಬಬ್ರುವಾಹನ ಕೊಡಬೇಕು. ಈ ಬಬ್ರುವಾಹನ ಮಾತಾಡ್ತಾನೆ ಅಂದರೆ ಈ ಅರ್ಜುನ ಕೇಳಬೇಕು. ಇದು ಇಷ್ಟು ಎಲ್ಲನೂ ಫಿಕ್ಸ್ಡ್ ಅವೆಲ್ಲ. ಸೊ ಆ ಥರದ್ದು ಮಾಸ್ಕ್ ಇದೆಲ್ಲ ಅದೆಲ್ಲ ಮುಂದೆ ಎಲ್ಲ ಚಾಲೆಂಜಿಂಗ್ ಆಗಿತ್ತು ನನಗೆ. ಸೊ ಇಲ್ಲಿ ಈಗ ಪ್ರಸ್ತುತ ಇದಾಯಿತು ಕನ್ನಿಕಾ ಪರಮೇಶ್ವರಲ್ಲಿ ಒಂದು ಸ್ವಲ್ಪ ಅಣ್ಣವ್ರ ಜೊತೆ ಇದು ಮಾಡೋದು ಎಲ್ಲ ಆಯಿತು. ಬಯಸ್ಕೊಂಡಿದ್ದೀರಾ? ಯಾರು ಬೈದನ್ನೇ ಇಲ್ಲ. ಅಣ್ಣವ್ರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ, ತುಂಬ ಪ್ರೀತಿ. ಇನ್ನೊಂದು ಇರುತ್ತೆ, ಕಾರಣ ಏನು ಅಂತ ಹೇಳಿದ್ರೆ, ಹುಣಸೂರವ್ರ ರಕ್ತ ನಮ್ಮದೆಲ್ಲ. ಆಮೇಲೆ ಎಲ್ಲನೂ ಹೇಳಬೇಕಾದ್ರೆ, ಡೈಲಾಗ್ ಹೇಳಬೇಕಾದ್ರೆ ಮಾಡಬೇಕಾದ್ರೆ ಅಪಭ್ರಂಶಗಳು ಯಾವುದೂ ಇರ್ತಿರ್ಲಿಲ್ಲ. ಎಲ್ಲ ಕ್ಲೀನಾಗಿ ಹೇಳ್ತಾಯಿದ್ದು. ಎಲ್ಲೆಲ್ಲಿ ಗ್ಯಾಪ್ ಕೊಡಬೇಕು, ಎಲ್ಲೆಲ್ಲಿ ಹೇಳಬೇಕು. ನಾವೇನು ಪಾಠ ಹೇಳ್ಕೊಡ್ಬೇಕಾಗಿಲ್ಲ ಅವ್ರಿಗೆ, ಅಣ್ಣವ್ರಿಗೆ. ಅವರೆಲ್ಲ ಸಕಲ ವಿದ್ಯಾ ಪಾರಂಗತರು. ಅವ್ರಿಗೆ ಏನು ಹೇಳಬೇಕು, ಏನು ಮಾಡಬೇಕು ಎಲ್ಲ ಗೊತ್ತೇ ಇರುತ್ತೆ. ನಾವು ಸುಮ್ಮನೆ ಒಂದೊಂದು ಸತಿ ಏನು ಡೈಲಾಗ್ ಒಪ್ಸೋದು, ಇದು ಸಂಭಾಷಣೆ ಅಂತ ಒಪ್ಸೋದು. ಅವ್ರಿಗೇನು ಪಾಠ ಮಾಡೋದೇನೋ ಯಾರೂ ಏನು ಹೇಳ್ಕೊಡ್ತಾ ಇಲ್ಲ. ಇವನ್ ಹುಣಸೂರು ಇದ್ರು ಕೂಡ ಅವರು ಕೂಡ ಹೇಳ್ಕೊಡ್ತಾರಲ್ಲ. ಅವರು ಒಳ್ಳೆ ಡೈಲಾಗ್ ಬರೀತಾರೆ ಅಂತ ರಾಜ್ಕುಮಾರ್ಗೆ ಗೊತ್ತು, ರಾಜ್ಕುಮಾರ್ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಹುಣಸೂರ್ಗೆ ಗೊತ್ತು. ಇವರಿಬ್ಬರು ಕೆಮಿಸ್ಟ್ರಿ ಇದೆಯಲ್ಲ, ಈ ಕೆಮಿಸ್ಟ್ರಿನೇ ಮುಂದೆ ಎಷ್ಟೋ ಪಿಕ್ಚರ್ಗಳಿಗೆ ಸಕ್ಸಸ್ ಆಗೋಕ್ಕೆ ಕಾರಣ ಇದ್ದಾನೆ. ಇವರಿಬ್ಬರು ಕೆಮಿಸ್ಟ್ರಿ. ಇವ್ರು ಚೆನ್ನಾಗಿ ಬರೀತಾರೆ, ಅವ್ರು ಚೆನ್ನಾಗಿ ಪಾಠ ಮಾಡ್ತಾರೆ. ಅಕಸ್ಮಾತ್ ಏನಾದ್ರು ಚೇಂಜ್ ಬೇಕು ಅಂತ ಹೇಳಿದ್ರೆ ಹೇಳೋರು, ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಡ್ತೀರಾ ಇದನ್ನು ಅಂತ ಹೇಳಿ ಗುರುಗಳೇ ಅನ್ನೋರವರು. ಇದು ಸ್ವಲ್ಪ ಇದು ಹಿಂಗೆ ಸ್ವಲ್ಪ ಇದು ಆಯಿತು ಅಂತ ಹೇಳ್ಕೊಳ್ಳೋರು. ಸರಿಯಾಗಿದೆ ನೋಡಿ ಅಂತ ಹೇಳೋರು, ಸರಿಯಾಗಿರೋರು. ಜಾಸ್ತಿ ಚೇಂಜ್ ಮಾಡಿದ್ರು ಕೂಡ ಅವ್ರು ಹೇಳೋರು. ಆಯಿತು, ಅವ್ರೇನಾದ್ರು ಚೇಂಜ್ ಬೇಕು ಅಂದರೆ ಈ ಥರ ಬದಲಾಯಿಸ್ಕೋಬೋದಾ ಅಂತ ಕೇಳೋರು. ಆ ಥರ
ಇಲ್ದೇ ಪೂರ್ತಿ ಏನು ಬದಲಾವಣೆ ಅಂಥದ್ದೇನು ಜಾಸ್ತಿ ಇರ್ತಿಲ್ಲ, ಎಲ್ಲೋ ಒಂದು ಚೂರು ಪಾರು ಅಷ್ಟೇ ಹೊರತು ಬೇರೆ ಏನಿಲ್ಲ. ಅದು ಕೂಡ ಎಲ್ಲನೂ ಇಬ್ಬರಿಗೂ ಫಿಕ್ಸ್ ಆಗಿರೋದು. ಇವರಿಬ್ಬರು, ಇವ್ರು ದೊಡ್ಡ ಕಲಾವಿದರು, ಇವ್ರು ದೊಡ್ಡ ರೈಟ್ರು, ದೊಡ್ಡ ಡೈರೆಕ್ಟ್ರು. ಸೊ ಆ ಭಾವನೆ, ಆ ಪ್ರೀತಿ, ಇದು ಗಾಬರಿ, ಹೆದರಿಕೆ ಇಬ್ಬರಲ್ಲೂ ಇರೋದು. ರೀಟೇಕ್ಸು ಯಾರ ಬಗ್ಗೆ? ಅಣ್ಣವ್ರದ್ದು ರೀಟೇಕ್ಸ್ ಇರಲ್ಲ. ನೋ, ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಇರಬೇಕು, ಅಥವಾ ಲೈಟ್ ಇಲ್ಲದೆ ಇರೋದು, ಅಥವಾ ಇನ್ನೇನೋ ಇರೋದು, ಬೇರೆಯವ್ರು ತಪ್ಪು ಮಾಡೋದು ಏನೋ ಇರ್ಬೋದು. ಇದ್ದಿದ್ರೆ ಆ ಥರ ರೀಟೇಕ್ ಬರೋದೇ ಹೊರತು ರೀಟೇಕು ಇವ್ರಿಗೂ ಇಲ್ಲ, ಆಮೇಲೆ ವಿಷ್ಣು ಸಾರ್ಗೂ ರೀಟೇಕ್ ಬರ್ತಾ ಇರಲಿಲ್ಲ. ಇಬ್ಬರೂ ಅಷ್ಟೇ. ಎಲ್ಲ ಪೂರ್ತಿ ಕೆಲಸ ಕಲ್ತಿರೋರು ಅವರುಗಳು. ಅವ್ರು ಕೆಲಸ ಕಲ್ತವ್ರು ಹೆಂಗೆ ತಪ್ಪು ಮಾಡ್ತಾರೆ, ಅವ್ರು ಏನು ಹೇಳಬೇಕು, ಏನು ಮಾಡಬೇಕು ಅಂತ ಮನದಟ್ಟು ಮಾಡ್ಕೊಂಡಿರ್ತಾರೆ. ಇವರು ಅಷ್ಟೇ, ಅವರು ಅಷ್ಟೇ. ಸೊ ಆ ಥರ ಅಣ್ಣವರು ಮಿಸ್ಟೇಕ್ ಚಾನ್ಸಸ್ಸೇ ಇಲ್ಲ. ಇಲ್ಲದೇ ಆದರೆ ಹೆಂಗೆ ಎಂತೆಂಥ ಪಾಠಗಳು ಮಾಡಿದ್ದಾರೆ ರಾಜ್ಕುಮಾರ್ ಸರ್ಗಳು. ಮೈ ಗಾಡ್, ಒಂದಲ್ಲ ಎರಡಲ್ಲ, ತರ್ತಾರ ಅವರೇ. ರಾಜನ್ ಕೇಳ್ತೀರಾ, ರಾಜನ್ ಪಾಠ ಮಾಡಿದ್ದಾರೆ. ರಾಕ್ಷಸನ್ ಪಾಠ ಬೇಕಾ, ರಾಕ್ಷಸನ್ ಪಾಠ ಬೇಕಾ. ಕಾಮಿಡಿ ಬೇಕಾ, ಕಾಮಿಡಿ ಇದೆ. ವಿಲ್ಲನ್ ಬೇಕಾ, ವಿಲ್ಲನ್ ಇದೆ. ಇಷ್ಟು ಬೇಡವಾ, ಸತ್ಯ ಹರಿಶ್ಚಂದ್ರ ಬೇಕಾ, ಅದಿದೆ. ಓಬಳೇಶ್ವರ ಇದೆಯಾ, ಅದಿದೆ. ಮಂತ್ರಾಲಯ ಮಹಾತ್ಮೆ ಬೇಕಾ, ಅದಿದೆ. ನೀವು ಏನು ಕೇಳಿ ಆ ಎಲ್ಲ ಪಾತ್ರನೂ ರಾಜ್ಕುಮಾರ್ ಮಾಡಿಬಿಟ್ಟಿದ್ದಾರೆ. ಬೇರೆಯವ್ರಿಗೆ ಆ ಪಾತ್ರ, ಬೇರೆಯವ್ರಿಗೆ ಬೇರೆ ಪಾರ್ಟ್ ಮಾಡೋಕ್ಕೆ ಜಾಗವೇ ಇರ್ತಿರ್ಲಿಲ್ಲ. ಎಲ್ಲ ಪಾತ್ರಗಳು ಅವ್ರು ಬಂದ್ಬಿಟ್ಟಿತ್ತು. ಅವ್ನು ಸೆಲೆಕ್ಟ್ ಮಾಡ್ತಾಯಿದ್ರು. ಅವಾಗ ಇದ್ದರು ಅವ್ರು ಸಮಕಾಲೀನರು, ಉದಯ್ ಕುಮಾರ್ ಇದ್ದರು, ಕಲ್ಯಾಣ್ ಕುಮಾರ್ ಇದ್ದರು. ಬಟ್ ಏನು ಮಾಡೋರು, ಬೇಕಾದವರು ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂಡ ಇವ್ರನ್ನೇ ಆಯ್ಕೆ ಮಾಡ್ತಾ ಇದ್ದಿದ್ದು. ಆ ಆಯ್ಕೆ ಮಾಡಿದ್ದು ಇವತ್ತಿಗೆ ಸರಿಯಾಗೇ ಇದೆ. ಆ ಚಿತ್ರಗಳು ಅದೆಲ್ಲ ಕೂಡ ಅದ್ಧೂರಿಯಾಗಿದೆ. ಇವತ್ತು ಅದು ಮೈಲಿಗಲ್ಲಾಗಿದೆ ಎಲ್ಲ ಚಿತ್ರಗಳು ಕೂಡ.